ದೆಹಲಿಯಲ್ಲಿ ಮತ್ತೆ ಮುಂದುವರೆದಿದೆ ನೀಟ್ ಕಿಚ್ಚು. ಮತ್ತೊಂದು ಸಂಸತ್ ಚಲೋಗೆ ಸಿಜೆಪಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಇವತ್ತಿನ ಮಾತುಕತೆ ಬಳಿಕ ಹೋರಾಟಕ್ಕೆ ಹೊಸ ರೂಪವನ್ನು ನೀಡಲಿಕ್ಕೆ ನಿರ್ಧರಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಲು ಹೊರಟಾಗ ನಡೆದಿರುವಂಥ ಘಟನೆ ಮತ್ತಷ್ಟು ರೋಷಾವೇಶವನ್ನು ಮತ್ತಷ್ಟು ಆಕ್ರೋಶವನ್ನು ಜಾಸ್ತಿ ಮಾಡುವಂತೆ ಮಾಡಿದೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಪಟ್ಟು ಬಿಡ್ತಾ ಇಲ್ಲ, ಪ್ರತಿಷ್ಠೆಯನ್ನು ಬಿಡ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡೆಯುವಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡದಿದ್ದರೆ ಸಿಜೆಪಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಇಲ್ಲಿನ ಪ್ರತಿಭಟನಾಕಾರರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹೋರಾಟವನ್ನು ತೀವ್ರಗೊಳಿಸುವ ಮೂಲಕ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೊಂಡೊಯ್ಯಬೇಕು ಅಂತ ಹೇಳಿ. ಸೊ ಹೀಗಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಹೋರಾಟಗಾರರು ಒಂದು ಕಡೆ ಸೇರಿದ್ದಾರೆ, ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ಆದರೆ ಇಲ್ಲಿವರೆಗಿರುವ ಲೆಕ್ಕವೇ ಬೇರೆ. ಇವತ್ತು ಮಧ್ಯಾಹ್ನ ಒಂದು 3 ಗಂಟೆ ನಂತರದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಸಿಜೆಪಿ ಪಕ್ಷದ ಕಾರ್ಯಕರ್ತರು, ನಾಯಕರು ಭಾಗವಹಿಸ್ತಾರೆ. ಒಂದು ಪರಮೋಚ್ಚ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ, ಅದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಅದು ನೆಗೋಷಿಯೇಷನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ಹೀಗಾಗಿ ಒಂದು ವೇಳೆ ಕೇಂದ್ರ ಸರ್ಕಾರ ರಾಜೀನಾಮೆ ಪಡೆಯೋ ಇಂಗಿತವನ್ನು ವ್ಯಕ್ತಪಡಿಸಿದ್ರೆ ಹೋರಾಟವನ್ನು ಹಿಂಪಡೆಯುವ, ಹೋರಾಟವನ್ನು ನಿಲ್ಲಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಒಂದು ವೇಳೆ ಇಲ್ಲ, ಸಾಧ್ಯವೇ ಇಲ್ಲ, ನಾವು ರಾಜೀನಾಮೆಯನ್ನು ಪಡೆಯೋದಿಲ್ಲ ಅಂದರೆ ಮತ್ತೊಂದು ಸಂಸತ್ ಭವನದ ಮುತ್ತಿಗೆ ಆಗುತ್ತೆ. ಕಳೆದ ಬಾರಿ ಮುತ್ತಿಗೆಯ ಸಂದರ್ಭದಲ್ಲಿ ಲಾಠಿ ಏಟಿನ ರುಚಿ ನೋಡಿದವರೆಷ್ಟೋ, ಬೂಟಿನ ಒದೆ ತಿಂದವರೆಷ್ಟೋ, ಅದೆಷ್ಟು ಜನರ ರಕ್ತ ಪೊಲೀಸರ ಕೈಗಂಟಿದೆಯೋ, ಅದೆಷ್ಟು ಜನರಿಗೆ ಬಾಸುಂಡೆ ಬರುವಂತೆ ಹಲ್ಲೆ ಮಾಡಿದ್ದಾರೋ, ಹೆಣ್ಣು ಮಕ್ಕಳು ಅಂತ ನೋಡಿದ್ರೆ ಅಸಹ್ಯಕರ ರೀತಿಯಲ್ಲಿ ಅವರನ್ನು ಮುಟ್ಟಿ ಎಳೆದಾಡಿ ಬಟ್ಟೆಯನ್ನು ಬಿಚ್ಚಿ ನಡೆಸಿಕೊಂಡಿರುವ ರೀತಿ ಇದೆಯಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಘನತೆ ತರುವುದ ರೀತಿಯಲ್ಲ. ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ವಿದ್ಯಾರ್ಥಿನಿಯರನ್ನು ಹೀಗೆ ಮನಸೋ ಇಚ್ಛೆ ಥಳಿಸಿ, ಮನಸೋ ಇಚ್ಛೆ ಅವರನ್ನು ಎಳೆದೊಯ್ದು ನಡೆಸಿಕೊಂಡ ರೀತಿಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಆಕ್ರೋಶ, ಒಂದು ವ್ಯಾಪಕವಾದಂಥ ಆಕ್ರೋಶ ಇದೆ. ಆ ಆಕ್ರೋಶ ಎಂಥ ಸರ್ಕಾರವನ್ನು ಕೂಡ ನಡುಗಿಸಬಲ್ಲದು ಅನ್ನೋದನ್ನು ಈ ಹೋರಾಟ ತೋರಿಸ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಇಲ್ಲಿಯವರೆಗೂ ತನ್ನ ಪಟ್ಟು ಸಡಿಲಿಸಿಲ್ಲ, ತನ್ನ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಪಡೆಯೋದಿಲ್ಲ ಅಂತಲೇ ಸಮರ್ಥಿಸಿಕೊಳ್ತಾ ಇದೆ.